ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಕ್ ಏನು ಕರಗೇರೇಜಿಗೆ ಒಂದು ಸ್ಕೋಡಾ ರಾಪಿಡ್ 13 ಮಾಡೆಲ್ ವೆಹಿಕಲ್ ಬಂದಿದೆ ಸರ್. ಇದರಲ್ಲಿ ಮಿಸ್ಸಿಂಗ್ ಇದೆ, ಆಮೇಲೆ ಪಿಕಪ್ಪಿನ ಪ್ರಾಬ್ಲಮ್ ಇದೆ ಸರ್ ಅಂತ ನಮ್ಮ ಹತ್ರ ಒಬ್ಬರು ಕಸ್ಟಮರ್ ತೊಗೊಂಡು ಬಂದರು. ಅದಕ್ಕೆ ನಾವು ಸ್ಟಾರ್ಟ್ ಚೆಕ್ ಮಾಡಿದ ಮೇಲೆ ಗೊತ್ತಿದ್ದು ನೋಡಿ, ಈ ಚೆಕ್ ಇಂಜಿನ್ನ ಆಮೇಲೆ ಚೆಕ್ ಇಂಜಿನ್ ಪಕ್ಕನೇ ಒಂದು ಲೈಟ್ ಬರುತ್ತೆ ನೋಡಿ. ಈ ಥರ ಲೈಟ್ ಏನೋ ಬ್ಲಿಂಕ್ ಆಗಿದರೆ ಅದು ಮಿಸ್ಸಿಂಗ್, ಪಿಕಪ್ಪಿನ ಪ್ರಾಬ್ಲಮ್ 100% ಬರಲೇ ಬರುತ್ತೆ. ಸ್ಕೋಡಾ, ರಾಪಿಡ್, ವಿಂಟೋ, ಪೋಲೋ ಇದೆಲ್ಲ ಐತಲ್ಲ ಈ ಕಂಪ್ನಿಯಾಗೆ ಈ ಥರ ಬ್ಲಿಂಕ್ ಆಗಬಾರ್ದು. ಈ ಥರ ಬ್ಲಿಂಕ್ ಆಗಿದರೆ ಏನು ಕಂಪ್ಲೇಂಟ್ ಬರುತ್ತೆ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಂಜಿನ್ ವೈಬ್ರೇಷನ್ ಆಗ್ತಿತ್ತು ನೋಡಿ, ನೋಡ್ಬೋದು ನಿಮಗೆ ವಿಡಿಯೋ ಮುಖಾಂತರ ನಿಮಗೆ ಕಾಣ್ಬೋದು ಎಷ್ಟು ವೈಬ್ರೇಷನ್ ಇದೆ ನೋಡಿ. ಈ ಥರ ವೈಬ್ರೇಷನ್ ಬರಬಾರ್ದು. ಅದು ಲೈಟ್ ಏನಾನ ಬ್ಲಿಂಕ್ ಆಗೋದು ಶುರು ಆದರೆ ಈ ಥರ ವೈಬ್ರೇಷನ್ ಬರುತ್ತೆ ನೋಡಿ. ಈ ಥರ ವೈಬ್ರೇಷನ್ ಬರೋ ಚಾನ್ಸಸ್ ಎರಡೇ ಬರೋದು. ಇಲ್ಲಾಂದರೆ ಇಂಜೆಕ್ಟರ್ ಕಂಪ್ಲೇಂಟ್ ಇದ್ದರೆ ಬರುತ್ತೆ, ಇಲ್ಲಾಂದರೆ ಯಾವುದನ್ನ ಒಂದು ವೈರಿಂಗಿಂದು ಎಲೆಕ್ಟ್ರಿಕ್ ಇಶ್ಯೂ ಇದ್ದರೆ ಬರುತ್ತೆ. ಆಮೇಲೆ ಅರ್ಥಿಂಗ್ ವೈರ್, ಆಮೇಲೆ ಬಾಡಿ ಅರ್ಥಿಂಗ್ ಏನಾನ ಲೂಸ್ ಇದ್ರೂ ಬರೋ ಚಾನ್ಸಸ್ ಇರುತ್ತೆ. ಹೆಂಗಾನ ಇರಲಿ ಅಂತ ಕಸ್ಟಮರ್ ಎಲ್ಲ ಒಂದು ಸತಿ ಸ್ಕ್ಯಾನರಾಗಿ ಚೆಕ್ ಮಾಡೋಣ ಅಂದರು. ಅದಕ್ಕೆ ಒಂದು ಸತಿ ಸ್ಕ್ಯಾನರ್ ಹಾಕಿ ನೋಡ್ತಾ ಇದ್ದೀವಿ. ನೋಡಿದ ಮೇಲೂ ಕನ್ಫರ್ಮ್ ಗೊತ್ತಿತ್ತು ಇದು ಫಸ್ಟ್ ಇಂಜೆಕ್ಟ್ರ್ ಪ್ರಾಬ್ಲಮ್ ಇದೆ ಅಂತ. ಅದು ಫಸ್ಟ್ ಇಂಜೆಕ್ಟ್ರ್ ಕೆಲಸ ಮಾಡಲ್ಲ ಅಂತ ಯಾವ ಥರ ಗೊತ್ತಾಗೋದು ಅಂದರೆ ನೋಡಿ, ಒಂದು ಪ್ಲಗ್ ತೆಗೆದ್ರೆ ಏನು ಇಂಜಿನ್ ಒಳಗಡೆ ಏನು ಮೂಮೆಂಟೇ ತೊಗೊಳ್ತಾ ಇಲ್ಲ ನೋಡಿ. ಅದೇ ಸೆಕೆಂಡ್ ತೆಗೆದ್ರೆ ನೋಡಿ ಯಾವ ಥರ ವೈಬ್ರೇಷನ್ ಆಗ್ತೈತೆ ಅಂತ ನೋಡಿ. ಈ ಥರ ವೈಬ್ರೇಷನ್ ಇರಬೇಕು. ಸಾಕೆಟ್ ತೆಗೆದ್ರೆ, ಇಂಜೆಕ್ಟ್ರ್ ಕ್ಲಿಪ್ ತೆಗೆದ್ರೆ ಈ ಥರ ವೈಬ್ರೇಷನ್ ಇರಬೇಕು ನೋಡಿ. ಫಸ್ಟ್ನಲ್ಲಿ ಏನು ಕಂಪ್ಲೇಂಟೇ ಏನೂ ಆ ಥರ ಅನಿಸ್ತಾ ಇಲ್ಲ. ಅದಕ್ಕೆ ಇದು ಇಂಜೆಕ್ಟ್ರ್ ಕಂಪ್ಲೇಂಟ್ ಇದ್ದರೆ ನಿಮ್ಮ ಹತ್ರ ಈ ಥರ ಯಾವ್ದಾನ ಒಂದು ವೆಹಿಕಲ್ ಇದ್ದರೆ ಈ ಥರ ಚೆಕ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕ್ಯಾನರಾಗಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾಕೆಟ್ ತೆಗ್ದು ನೋಡ್ಕೊಳ್ಳಿ. ಕಂಪ್ಲೇಂಟ್ ಸಿಗುತ್ತೆ. ಇಂಜೆಕ್ಟ್ರ್ ಕಂಪ್ಲೇಂಟ್ ಇದ್ದರೆ ಇಂಜೆಕ್ಟ್ರ್, ಸೆನ್ಸಾರ್ ಕಂಪ್ಲೇಂಟ್ ಇರುತ್ತೆ. ಬೇರೆ ಸೆನ್ಸಾರ್ ಆಗಿದ್ದರೆ ನಿಮ್ಮ ಗಾಡಿದು ಕಂಪ್ಲೇಂಟ್ ಸಾಲ್ವ್ ಆಗುತ್ತೆ.